ಹಲೋ ಮಕ್ಕಳ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಸ್ ಜೆ ಸರ್. ಓಕೆ, ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಪಾಲಿನಾಮಿಯಲ್ಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಆ್ಯಂಡ್ ಈ ಚಾಪ್ಟರ್ನ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಮಕ್ಕಳ. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಪಾಲಿನಾಮಿಯಲ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್ ಏನೇನು. ಫಸ್ಟ್ ಬೇಸಿಕ್ ಬಂದ್ಬಿಟ್ಟು ನ್ಯಾಚುರಲ್ ನಂಬರ್. ಇದೆಲ್ಲ ಬೇಸಿಕ್ಸ್ ಅಂತ ಕರಿತೀವಿ, ನ್ಯಾಚುರಲ್ ನಂಬರ್. ಸೊ ವಾಟ್ ಈಸ್ ಎ ನ್ಯಾಚುರಲ್ ನಂಬರ್? ಈಗ ಇಫ್ ಎ ವ್ಯಾಲ್ಯೂ ಸ್ಟಾರ್ಟ್ಸ್ ಫ್ರಮ್ 1, 2 ಆ್ಯಂಡ್ ಕಂಟಿನ್ಯೂಸ್ ಟಿಲ್ ಇನ್ಫಿನಿಟಿ, ಕಂಟಿನ್ಯೂ ಆಗ್ತಾ ಇರುತ್ತೆ. ಓಕೆನಾ? ಸೊ ಸಚ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ವಾಟ್ ವಿ ಕಾಲ್ ಇಟ್ ಆಸ್ ನ್ಯಾಚುರಲ್ ನಂಬರ್ಸ್. ಹಾಗೆ ಹೋಲ್ ನಂಬರ್ಸ್ ಬಗ್ಗೆನೂ ಗೊತ್ತಿರುತ್ತೆ. ಇದೆಲ್ಲ ಬೇಸಿಕ್ಸು. ಈ ನ್ಯಾಚುರಲ್ ನಂಬರ್ಗೆ 0 ಇನ್ಕ್ಲೂಡ್ ಆದರೆ ದೆನ್ ಯು ಕಾಲ್ ಇಟ್ ಆಸ್ ಹೋಲ್ ನಂಬರ್. 0, 1, 2, 3 ಆ್ಯಂಡ್ ಸೊ ಆನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಆಫ್ಟರ್ ಹೋಲ್ ನಂಬರ್ ಯಾರೊಬ್ಬ ಬಂದು ಹೇಳ್ತಾನೆ, ಎಲ್ಲ ಪಾಸಿಟಿವ್ ವ್ಯಾಲ್ಯೂನೇ ಆಯಿತು, ನೆಗೆಟಿವ್ ವ್ಯಾಲ್ಯೂಸ್ ಬರೋದು ಬೇಡವಾ ಅಂತ ಬಂದಾಗ ಇನ್ಕ್ಲೂಡ್ ಆಗುವಂಥದ್ದೇ ಇಂಟೀಜರ್ಸ್ ಅಂತ ಕರಿತೀವಿ. ದಿಸ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ N, ಇದು W, ಇದು I ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ವಾಟ್ ಆರ್ ಇಂಟೀಜರ್ಸ್ ಅಂತಂದರೆ ಯುವರ್ ಮಿಡಿಲ್ ವ್ಯಾಲ್ಯೂ ವಿಲ್ ಬಿ 0, ರೈಟ್ ಸೈಡಿಗೆ ಕಂಟಿನ್ಯೂ 1, 2, 3 ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ್ಯಂಡ್ ಲೆಫ್ಟ್ ಸೈಡಿಗೆ ಕಂಟಿನ್ಯೂ ಆದರೆ -1, -2 ಆ್ಯಂಡ್ ಸೊ ಆನ್ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಈ ನೆಗೆಟಿವ್ ಎಂಡ್ ಏನಿದೆ ಇಟ್ ಈಸ್ ನೋನ್ ಆಸ್ I ಮೈನಸ್. ಓಕೆ, ವಾಟ್ ಈಸ್ ದಿಸ್ I ಮೈನಸ್ ಆರ್ ನೆಗೆಟಿವ್ ಇಂಟೀಜರ್ಸ್? ಇಲ್ಲಿ I ಪ್ಲಸ್ ಅಂತ ಬಂದರೆ I ಪ್ಲಸ್ ಈಸ್ ಯುವರ್ ಪಾಸಿಟಿವ್ ಇಂಟೀಜರ್ಸ್. ಅರ್ಥ ಆಗ್ತಿದ್ದಿಲ್ಲ? ಸೊ ನೆಗೆಟಿವ್ ವ್ಯಾಲ್ಯೂ ಬಂದರೆ ನೆಗೆಟಿವ್ ಇಂಟೀಜರ್ಸ್, ಪಾಸಿಟಿವ್ ವ್ಯಾಲ್ಯೂ ಬಂದರೆ ಪಾಸಿಟಿವ್ ಇಂಟೀಜರ್ಸ್. ಆ್ಯಂಡ್ ನೆಗೆಟಿವ್ ಇಂಟೀಜರ್ ಈಸ್ ಆಲ್ಸೋ ನೋನ್ ಆಸ್ ನಾನ್ ಪಾಸಿಟಿವ್ ಇಂಟೀಜರ್ಸ್. ಅರ್ಥ ಮಾಡ್ಕೊಳ್ಳಿ, ನಾನ್ ಪಾಸಿಟಿವ್ ಇಂಟೀಜರ್ಸ್ ವರ್ಡ್. ಸೊ I ಪ್ಲಸ್ ಈಸ್ ಆಲ್ಸೋ ನೋನ್ ಆಸ್ ನಾನ್ ನೆಗೆಟಿವ್ ಇಂಟೀಜರ್ಸ್. ಅರ್ಥ ಆಗ್ತಿದೆಯಲ್ಲ? ಈಗ ಇದೆಲ್ಲ ಆದಮೇಲೆ ಸರಿಯಪ್ಪ, ಇಂಟೀಜರ್ಸ್ ಎಲ್ಲ ಆಯಿತು, ಇದು ಪ್ಲಸ್ ವ್ಯಾಲ್ಯೂನೂ ಆಯಿತು, ಮೈನಸ್ ವ್ಯಾಲ್ಯೂನೂ ಆಯಿತು, ಡೆಸಿಮಲ್ ಬಂದರೆ ಏನು ಮಾಡೋಣ ಅಂತ ಬಂದಾಗ ದೇ ಇಂಟ್ರೊಡ್ಯೂಸ್ಡ್ ರೇಷನಲ್ ನಂಬರ್ಸ್. ಸೊ ವಾಟ್ ಆರ್ ದೀಸ್ ರೇಷನಲ್ ನಂಬರ್ಸ್? ಇದನ್ನು ಇಟ್ ಈಸ್ ಡಿನೋಟೆಡ್ ಬೈ ಕ್ಯೂ ಇಂದ ಡಿನೋಟ್ ಮಾಡ್ತೀವಿ. ಓಕೆ, so these rational numbers are decimals, so which are in p by q form comma where q not equal to 0. ಸೊ ಎಷ್ಟೋ ಸತಿ ಈ ಥರ ನೋಡಿರ್ತೀರಾ, q ನಾಟ್ ಈಕ್ವಲ್ ಟು 0 ಯಾಕೆ ಬರಬೇಕು ಸರ್? ಸೊ p by q ಫಾರ್ಮ್ ಅಂದರೆ ಏನು ಸರ್? ಅಂದರೆ ಇಫ್ ಇಟ್ ಈಸ್ ಇನ್ ಫ್ರ್ಯಾಕ್ಷನಲ್ಲಿ ಇದ್ದರೆ ದಟ್ ಈಸ್ ವಾಟ್ ಯು ಕಾಲ್ ಇಟ್ ಆಸ್ p by q. ಓಕೆ, ಇಲ್ಲಿ q ನಾಟ್ ಈಕ್ವಲ್ ಟು 0 ಯಾಕೆ ಬರಬೇಕು? ಏನಾಗುತ್ತೆ q 0 ಬಂದುಬಿಟ್ರೆ ಅಂತ ಮೀನಿಂಗ್ ಬಂದಾಗ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ p ಡಿವೈಡೆಡ್ ಬೈ 0. ಇಫ್ ಸಮಥಿಂಗ್ ಈಸ್ ಡಿವೈಡೆಡ್ ಬೈ ನಥಿಂಗ್, ಏನೋ ಒಂದಿದೆ, ಆ ಏನೋ ಒಂದು ಇರೋದ್ರನ್ನ ಏನು ಇಲ್ಲದೆ ಇರೋದ್ರ ಜೊತೆ ನೀವೇನು ಮಾಡೋಕ್ಕಾಗಲ್ಲ, ಕಳಿಯೋಕ್ಕಾಗಲ್ಲ. ಯು ಕೆನಾಟ್ ಡಿವೈಡ್ ಇಟ್. ಓಕೆ, ಸೊ ಇಟ್ ಬಿಕಮ್ಸ್ ಆನ್ ಅನ್ಡಿಫೈನ್ಡ್ ವ್ಯಾಲ್ಯೂ. ಯು ಕೆನಾಟ್ ಡಿಫೈನ್ ಇಟ್. ಅರ್ಥ ಆಗ್ತಿಲ್ಲ? ಈಗ ಡಿಫೈನ್ಗೋ ಅನ್ಡಿಫೈನ್ಗೋ ಏನು? ಈಗ ನಾನು ಇದ್ದೀನಿ, ನನ್ನ ಹೆಸರು ಸಂಜಯ್, ಐ ಕ್ಯಾನ್ ಬಿ ಡಿಫೈನ್ಡ್. ಇಲ್ಲಿದ್ದಾರಪ್ಪ ಸಂಜಯ್ ಸರ್ರು, ಯು ಕ್ಯಾನ್ ಡಿಫೈನ್ ಮೀ. ಈಗ ಏನೂ ಇಲ್ಲ ಗಾಳಿಯಲ್ಲಿ, ದಯ್ಯ ಅಂತ ಅಂದ್ಕೊಳ್ಳಿ, ಯು ಕೆನಾಟ್ ಡಿಫೈನ್ ದಯ್ಯ, ಯು ಕೆನಾಟ್ ಡಿಫೈನ್ ದ ಗೋಸ್ಟ್. ಅರ್ಥ ಆಗ್ತಿಲ್ಲ? ದಟ್ ಈಸ್ ಅನ್ಡಿಫೈನ್ಡ್ ವ್ಯಾಲ್ಯೂ. ಸೊ ಯು ಕೆನಾಟ್ ಡಿವೈಡ್ ಎನಿ ನಂಬರ್ ವಿತ್ 0. ಇಫ್ ಯು ಆರ್ ಡಿವೈಡಿಂಗ್ ಲೈಕ್ ದಟ್, ಅಂದರೆ ಯು ಆರ್ ಡಿವೈಡಿಂಗ್ ಸಮಥಿಂಗ್ ವಿತ್ ನಥಿಂಗ್, ಏನು ಇಲ್ಲದೆ ಇರೋದ್ರ ಜೊತೆ ಡಿವೈಡ್ ಮಾಡ್ತೀರಾ, ಇಟ್ ಈಸ್ ನಾಟ್ ಪಾಸಿಬಲ್. ದಟ್ ಈಸ್ ವೈ ಯು ಕಾಲ್ ಇಟ್ ಆಸ್ ಅನ್ಡಿಫೈನ್ಡ್ ವ್ಯಾಲ್ಯೂ. ಅರ್ಥ ಆಗ್ತಿದ್ದಿಲ್ಲ? ದಟ್ ಈಸ್ ವೈ ಎವ್ರಿ ಟೈಮ್ ಯು ರೈಟ್ q ನಾಟ್ ಈಕ್ವಲ್ ಟು 0. ಓಕೆ, ಸೊ ಈ ರೇಷನಲ್ ನಂಬರ್ಸು ಜನರಲಿ ಯಾವ್ದು ಬರುತ್ತೆ? ಇನ್ಕ್ಲೂಡಿಂಗ್ ಇಂಟೀಜರ್ಸ್, ಇದೆಲ್ಲ ಇನ್ಕ್ಲೂಡ್ ಆಗೋಗುತ್ತೆ. ಇದ್ರ ಜೊತೆಗೆ ಫ್ರ್ಯಾಕ್ಷನ್ಸ್ ಬರುತ್ತೆ, ಡೆಸಿಮಲ್ಸ್ ಬರುತ್ತೆ. ದಟ್ ಈಸ್ ವಾಟ್ ಯು ಕಾಲ್ ಇಟ್ ಆಸ್ ರೇಷನಲ್ ನಂಬರ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ಈಗ ಇಫ್ ಐ ವಾಂಟ್ ಟು ಗಿವ್ ಯು ದ ಎಕ್ಸಾಂಪಲ್, ಹಿಂಗೆ ತಗೊಳ್ಳೋಣ. -2 ಆಯಿತಾ, -1, 1/2, 0, 1, 1/2, ಆಮೇಲೆ 2, 3 ಆ್ಯಂಡ್ ಸೊ ಆನ್. ಈ ರೀತಿ ಕಂಟಿನ್ಯೂ ಆಗೋದು. ಯು ಹ್ಯಾವ್ ಗಾಟ್ ದ ಡೆಸಿಮಲ್ಸ್, ಫ್ರ್ಯಾಕ್ಷನ್ಸ್ ಸಿಕ್ಕಿದೆ. ಸೊ ಸಚ್ ಎ ನಂಬರ್ಸ್ ಈಸ್ ಕಾಲ್ಡ್ ಎಸ್ ವಾಟ್ ನಂಬರ್ಸ್? ರೇಷನಲ್ ನಂಬರ್ಸ್. ಜನರಲಿ ರೇಷನಲ್ ನಂಬರ್ಸ್ ಅಲ್ಲಿ ಏನಾಗುತ್ತೆ ಅಂತಂದರೆ ನೀವು ನೋಡಿರ್ಬೋದು, ಇಟ್ ಈಸ್ ಫಸ್ಟ್ ಪಾಯಿಂಟ್, 2 ಪಾಯಿಂಟ್ಸ್ ಪಕ್ಕ ನೆನ್ಪಿಟ್ಕೊಬೇಕು ಮಕ್ಕಳ. ಇಟ್ ಎಂಡ್ಸ್ ಅಂದರೆ ಇನ್ನೊಂದು ಅರ್ಥ
ಟರ್ಮಿನೇಟಿಂಗ್ ಅಂದರೆ ಎಂಡ್ ಆಗೋಗುತ್ತೆ, ಆಯಿತಾ. ನೆಕ್ಸ್ಟು ರಿಪೀಟ್ ಆಗುತ್ತೆ ನಂಬರ್ಸು, ಇಟ್ ರಿಪೀಟ್ಸ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಟರ್ಮಿನೇಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. 1.245 ನೋಡಿ, ಆಫ್ಟರ್ ಡೆಸಿಮಲ್, ಇದು ಇಂಪಾರ್ಟೆಂಟು. ಇವೆರಡು ಯಾವಾಗ ಆಗಬೇಕು? ಆಫ್ಟರ್ ಡೆಸಿಮಲ್ಲು ಟರ್ಮಿನೇಟ್ ಆಗ್ತು ಅಂದರೆ ಎಂಡ್ ಆಗ್ತು ಅಂದರೆ ನೋಡಿ 1.245 ಎಂಡ್ ಆಗೋಗಿದೆ. ದೆನ್ ಯು ಕಾಲ್ ಇಟ್ ಆಸ್ ಎ ರೇಷನಲ್ ನಂಬರ್ಸ್. ಓಕೆ, ರಿಪೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಂಬರ್ಸು 1.4 ರೆಕರಿಂಗ್ ಅಂತ ಬರಿತೀನಿ. ಇದು ಸಿಂಬಲ್ ಎಲ್ಲರಿಗೂ ಗೊತ್ತಿದೆ, ಇಟ್ ಈಸ್ ರೆಕರಿಂಗ್ ಸಿಂಬಲ್. ರೆಕರಿಂಗ್ ಅಂದಾಗ 1.44444 ಅಂತ ಸೇಮ್ ನಂಬರ್ ಏನಾಗುತ್ತೆ, ರಿಪೀಟ್ ಆಗ್ತಾ ಹೋಗುತ್ತೆ. ಸಚ್ ಎ ನಂಬರ್ಸ್ ಇಸ್ ಕಾಲ್ಡ್ ಅಸ್ ರೇಷನಲ್ ನಂಬರ್ಸ್. ಅರ್ಥ ಆಗ್ತಿದೆಯಲ್ಲ? ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ಐ ಥಿಂಕ್. ಈಗ ಅಕಸ್ಮಾತು ರಿಪೀಟ್ ಆಗಿಬಿಟ್ರೆ, ಇನ್ನೊಂದು ಅಕಸ್ಮಾತು ಇದು ಹಂಗೆ ಕಂಟಿನ್ಯೂ ಆಗ್ತಾ ಹೋಗ್ಬಿಟ್ರೆ, ಎಂಡೇ ಆಗಲಿಲ್ಲ ಸರ್, ಆಗೇನು ಮಾಡೋದು? ದೆನ್ ಸರ್ ರಿಪೀಟ್ ಆಗುತ್ತೆ, ಬೇರೆ ಬೇರೆ ನಂಬರ್ ರಿಪೀಟ್ ಆದರೆ ಏನು ಮಾಡೋ ಅಂಥದ್ದು? ದೆನ್ ಕಮ್ಸ್ ಎ ನ್ಯೂ ಕಾನ್ಸೆಪ್ಟ್ ಕಾಲ್ಡ್ ಇರ್ರೇಷನಲ್ ನಂಬರ್ಸ್. ಅರ್ಥ ಮಾಡ್ಕೊಳ್ಳಿ. ವಾಟ್ ನಂಬರ್ಸ್? ಇರ್ರೇಷನಲ್. ಈ ಇರ್ರೇಷನಲ್ ನಂಬರ್ ಬಂದಾಗ, ಇರ್ರೇಷನಲ್ ನಂಬರ್ ಯಾವ್ದು ಈ ಇರ್ರೇಷನಲ್ ನಂಬರು? ದಿಸ್ ಈಸ್ ಡಿನೋಟೆಡ್ ಬೈ ಕ್ಯೂ ಡ್ಯಾಶ್. ಓಕೆನಾ? ಈಗ ಡೆಸಿಮಲ್ಸು ವಿಚ್ ಡು ನಾಟ್ ಟರ್ಮಿನೇಟ್ ಅಂದರೆ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಅರ್ಥ ಆಗ್ತಿದ್ದಿಲ್ಲ? ಆಫ್ಟರ್ ಡೆಸಿಮಲ್. ಅರ್ಥ ಮಾಡ್ಕೊಳ್ಳಿ. ಇಟ್ ರಿಪೀಟ್ಸ್, ಏನೋ ನಾಟ್ ದ ಸೇಮ್ ನಂಬರ್, ಡಿಫ್ರೆಂಟ್ ನಂಬರ್ಸ್ ರಿಪೀಟ್ ಆಗ್ತಾ ಹೋಗುತ್ತೆ. ಯಾವ್ದು ಎಕ್ಸಾಂಪಲ್ಲು? √2, √5. ಈ ರೂಟ್ ಒಳಗಡೆ ಇರೋ ನಂಬರ್ ಬಂದಾಗ ದೆನ್ ದ ಇರ್ರೇಷನಲ್ ನಂಬರ್ ಎಕ್ಸಿಸ್ಟೆನ್ಸ್ ಕೇಳಿ. ಹಾಗೆ ಪೈ, ಓಕೆನಾ, ಹಾಗೆ ಇ ಎಕ್ಸೆಟ್ರಾ. ಸೊ ದೀಸ್ ನಂಬರ್ಸ್ ಆರ್ ನೋನ್ ಆಸ್ ಇರ್ರೇಷನಲ್ ನಂಬರ್ಸ್. ಇರ್ರೇಷನಲ್ ನಂಬರಲ್ಲಿ ಏನಾಗುತ್ತೆ, ಇದು ನೆನ್ಪಿಟ್ಕೊಬೇಕು. ಇರ್ರೇಷನಲ್ ನಂಬರಲ್ಲಿ ಫಸ್ಟ್ ಪಾಯಿಂಟು, ಇಟ್ ಈಸ್ ನಾನ್ ಟರ್ಮಿನೇಟಿಂಗ್. ಅರ್ಥ ಆಗ್ತಿದೆಯಲ್ಲ? ಮತ್ತು ಇಟ್ ಡು ನಾಟ್ ರಿಪೀಟ್ ಆಫ್ಟರ್ ಡೆಸಿಮಲ್ ಆದಮೇಲೆ ರಿಪೀಟ್ ಆಗಲ್ಲ. ಯಾವುದು? ಸೇಮ್ ನಂಬರ್ಸು ರಿಪೀಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಇದು ನೋಡಿ, ಅರ್ಥ ಮಾಡ್ಕೊಳ್ಳಿ. 1.24567 ತಿರ್ಗಾ 9 ತಿರ್ಗಾ 1 2 1 3 5 6 7 ಈ ರೀತಿ ನೋಡಿ, ಸೇಮ್ ನಂಬರು ಒಂದಾದ್ಮೇಲೆ ಒಂದು ರಿಪೀಟ್ ಆಗ್ತಾ ಇಲ್ಲ. ಸೊ ಸಚ್ ಎ ನಂಬರ್ ಈಸ್ ಕಾಲ್ಡ್ ಆಸ್ ವಾಟ್ ನಂಬರ್? ಇರ್ರೇಷನಲ್ ನಂಬರ್. ಅರ್ಥ ಆಗ್ತಿದೆಯಲ್ಲ? ಎಸ್ ಆರ್ ನೋ? ಇದು ಬೇಸಿಕ್ಸು. ಈಗ ರಿಯಲ್ ನಂಬರ್ ಅಂದರೆ ಏನು? ಇಲ್ಲಿ ಬರುವಂಥದ್ದು ಮಜಾ. ವಾಟ್ ಈಸ್ ಅ ರಿಯಲ್ ನಂಬರ್? ಇಷ್ಟು ಇನ್ಕ್ಲೂಡ್ ಆಗುತ್ತೆ ನೋಡಿ. ನ್ಯಾಚುರಲ್ ನಂಬರು, ಹೋಲ್ ನಂಬರು, ಇಂಟೀಜರ್ಸು, ಅದಾದಮೇಲೆ ರೇಷನಲ್ ನಂಬರು, ಇರ್ರೇಷನಲ್ ನಂಬರ್, ಇಷ್ಟು ಇನ್ಕ್ಲೂಡ್ ಆಗುವಂಥದ್ದನ್ನ ಯು ಕಾಲ್ ಇಟ್ ಆಸ್ ರಿಯಲ್ ನಂಬರ್. ಅರ್ಥ ಆಗ್ತಿದ್ದಿಲ್ಲ? ಇಟ್ ಈಸ್ ಅ ರಿಯಲ್ ನಂಬರ್, ಇಟ್ ಈಸ್ ಡಿಫೈನ್ಡ್. ಓಕೆ, ನೆಕ್ಸ್ಟ್ ಈಗ ಬರೋಣ ಪಾಲಿನಾಮಿಯಲ್ಸ್ಗೆ. ಸೊ ದೀಸ್ ಆರ್ ಸಮ್ ಬೇಸಿಕ್ಸ್, ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೋತೀವಿ. ಸೊ ನಾವು ವಾಟ್ ಈಸ್ ಅ ಪಾಲಿನಾಮಿಯಲ್? ಪಾಲಿನಾಮಿಯಲ್ ಅಂತಂದರೆ ಮೀನಿಂಗ್ ಏನು? ಓಕೆನಾ? ಆ್ಯನ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು a0 ಪ್ಲಸ್ a1 ಎಕ್ಸ್ ಪ್ಲಸ್ a2 ಎಕ್ಸ್ ಸ್ಕ್ವೇರ್ ಪ್ಲಸ್ a3 ಎಕ್ಸ್ ಕ್ಯೂಬ್, ಓಕೆ, ಪ್ಲಸ್ ಆ್ಯಂಡ್ ಸೋ ಆನ್ an ಎಕ್ಸ್ ಟು ದ ಪವರ್ n. ಈ ಫಾರ್ಮಲ್ಲಿ ಇತ್ತು ಅಂತಂದರೆ ಇದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನು. ಇಫ್ ದ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಈಸ್ ಇನ್ ದಿಸ್ ಫಾರ್ಮ್, ಸೊ ಅದನ್ನು ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಪಾಲಿನಾಮಿಯಲ್. ಓಕೆ, ಸೊ ಈಗ ವಾಟ್ ಆರ್ ದಿಸ್ a0 a1 a2? ಸೊ ಇದನ್ನೆಲ್ಲ ನಾವು a0 a1 a2 a3 ಆ್ಯಂಡ್ ಸೊ ಆನ್ an. ಸೊ ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಕಾನ್ಸ್ಟೆಂಟ್ಸ್. ಅರ್ಥ ಆಗ್ತಿದೆಯಲ್ಲ? ಇಟ್ ಈಸ್ ಅ ಫಿಕ್ಸ್ಡ್ ವ್ಯಾಲ್ಯೂ, ಕಾನ್ಸ್ಟೆಂಟ್. 1 2 3 ಆ ರೀತಿ. ಈಗ ಸರ್ ಎಕ್ಸ್ ಅಂದರೆ ಏನು? ಎಕ್ಸ್ ಈಸ್ ವಾಟ್ ಯು ಕಾಲ್ ಇಟ್ ಆಸ್ ವೇರಿಯಬಲ್. ಓಕೆ, ಅರ್ಥ ಆಗ್ತಿದೆಯಾ ಸರ್? ಈ ವೇರಿಯಬಲ್ ಚೇಂಜ್ ಆಗಬಾರ್ದಾ? ಚೇಂಜ್ ಆಗ್ಬೋದು. ನೋಡಿ, ದಿಸ್ ಈಸ್ ವಾಟ್ ಯು ಕಾಲ್ ಇಟ್ ಆಸ್ ಪಾಲಿನಾಮಿಯಲ್ ಆಫ್ ಫಂಕ್ಷನ್ ಎಕ್ಸ್. ಎಕ್ಸ್ನ ಡಿನೋಟ್ ಮಾಡ್ತಿದೆ, ಎಕ್ಸ್ ಆಸ್ ಎ ವೇರಿಯಬಲ್ ತೋರಿಸಿ, ಅದಕ್ಕೆ ಪಿ ಆಫ್ ಎಕ್ಸ್ ಅಂತ ಇರೋದು. ಅಕಸ್ಮಾತ್ ವೈ ತೋರಿಸ್ತು ಅಂದರೆ ಏನು ಮಾಡೋದು? ದೆನ್ ಯು ಹ್ಯಾವ್ ಟು ಸಿ ವೈ. ಅರ್ಥ ಆಗ್ತಿದೆಯಾ? ವೈ ವಿಲ್ ಬಿ ಯುವರ್ ವೇರಿಯಬಲ್. ಅಕಸ್ಮಾತ್ ಎ ಇದ್ರೆ ಏನು ಮಾಡೋದು? ಎ ವಿಲ್ ಬಿ ಯುವರ್ ವೇರಿಯಬಲ್. ಯಾವ ಜಾಗದಲ್ಲಿ? ಈ ಜಾಗದಲ್ಲಿ. ಅರ್ಥ ಆಗ್ತಿದೆಯಲ್ಲ? ಇಲ್ಲ. ಸೊ ಈಗ ಇಷ್ಟು ಕಾನ್ಸ್ಟೆಂಟ್ಸ್ ಆಯಿತು. ಈಗ
A1x ಅಂತ ಇದ್ದಾಗ ಇದನ್ನು ಹೇಗೆ ಕರಿತೀವಿ? ಈಗ ಏನಾಗುತ್ತೆ, A1 ಈಸ್ ನಥಿಂಗ್ ಬಟ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಲ್ವಾ? ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತ ಕರಿತೀವಿ. ಎಕ್ಸು ಬಂದ್ಬಿಟ್ಟು ವೇರಿಯೇಬಲ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನೆಕ್ಸ್ಟ್ A2x² ಇದ್ದಾಗ ಇದು ಹೇಗೆ ಬರೀತೀರಾ? A2 ಈಸ್ ಕೋಎಫಿಷಿಯಂಟ್ ಆಫ್ x². ಅರ್ಥಕ್ಕೆ x² ಕೋಎಫಿಷಿಯಂಟು, ಅರ್ಥಕ್ಕಿದೆಯಾ? ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೊಬೇಕು, ವೇರ್ ಎನ್ ಏನಾಗಿರಬೇಕು ಅಂದರೆ ಎನ್ ಶುಡ್ ಆಲ್ವೇಸ್ ಬಿ ಎ ರಿಯಲ್ ನಂಬರ್. ಎನ್ನು ಯಾವಾಗಲೂ ಏನಾಗಿರಬೇಕು? ರಿಯಲ್ ನಂಬರ್ ಆಗಿರಬೇಕು. ಆ್ಯಂಡ್ ಪಾಸಿಟಿವ್ ರಿಯಲ್ ನಂಬರ್, ಅರ್ಥ ಮಾಡ್ಕೊಳ್ಳಿ, ಪಾಸಿಟಿವ್ ರಿಯಲ್ ನಂಬರ್ ಆಗಿರಬೇಕು. ಯಾವುದು? ಎನ್ನು. ಅರ್ಥ ಆಗ್ತಿದೆಯಲ್ಲ ಈ ಏನು? ಗೆಟಿಂಗ್ ಆರ್ ನಾಟ್? ಎಸ್ ನೋ? ನಾವು ವಿಲ್ ಗೋ ಟು ದ ಕಾನ್ಸೆಪ್ಟ್. ಈ ಪಾಲಿನಾಮಿಯಲ್ಸಲ್ಲಿ ಯಾವ್ಯಾವ ಟೈಪಲ್ಲಿದೆ, ಹೇಗಿದೆ ಅರ್ಥ ಮಾಡ್ಕೊಳ್ಳೋಣ ಒನ್ ಬೈ ಒನ್. ಸೊ ಫಸ್ಟು ಬರುವಂಥದ್ದು ಕಾನ್ಸ್ಟೆಂಟ್ ಪಾಲಿನಾಮಿಯಲ್. ಸೊ ವಾಟ್ ಈಸ್ ದಿಸ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್? ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ಲು ನಾನು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಬರೆದೆ. ನೆಕ್ಸ್ಟು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ ಬಂದೆ. ಅರ್ಥ ಆಗ್ತಿದೆಯಲ್ಲ? ಈ ಇಷ್ಟನ್ನು ನೀವು ಯೋಚನೆ ಮಾಡ್ಬೋದು. ನೋಡಿ, ದಿಸ್ ಐ ಕ್ಯಾನ್ ರೇಟ್ ಇಟ್ ಆಸ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಇಂಟು ಎಕ್ಸ್ ಪವರ್ 0. ಎಸ್ ನೋ? ದಿಸ್ ಆಲ್ಸೋ ಐ ಕ್ಯಾನ್ ರೇಟ್ ಇಟ್ ಆಸ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಪವರ್ 0. ಎಕ್ಸ್ಪೋನೆನ್ಷಿಯಲ್ ಕಲ್ತಿರ್ತೀರಾ. ಎಕ್ಸ್ಪೋನೆನ್ಷಿಯಲ್ ಏನು ಹೇಳುತ್ತೆ? ಎಕ್ಸ್ ಪವರ್ 0 ಈಸ್ ನಥಿಂಗ್ ಬಟ್ 1. ಎಸ್ ಆರ್ ನೋ? ಎಕ್ಸ್ ಪವರ್ 0 ಈಸ್ ಆಲ್ವೇಸ್ 1. ಈಗ ಇಫ್ ದಿಸ್ ಎಕ್ಸ್ ಪವರ್ 0 ಈಸ್ 1, ದೆನ್ 1 ಇಂಟು 1 ಏನಾಗುತ್ತೆ? 1 ಆಗುತ್ತೆ. 2 ಇಂಟು 1 ಏನಾಗುತ್ತೆ? 2 ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ 2, 1 ಆರ್ ವಾಟ್? ಕಾನ್ಸ್ಟೆಂಟ್ಸ್. ಅರ್ಥ ಆಗ್ತಿದೆಯಲ್ಲ? ಇದಕ್ಕೆ ಡೆಫಿನೇಷನ್ ಏನು ಹೇಳ್ತೀರಾ? ಓಕೆ, ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ ಅಂದರೆ ಈ ಪವರು ಮಕ್ಕಳ, ಈ ಪವರ್ ಏನಿದೆ ಇದು ಆಫ್ ಡಿಗ್ರಿ 0. ಸೊ ಪಾಲಿನಾಮಿಯಲ್ದು ಪವರ್ ಏನಿದ್ರೆ 0 ಇದ್ದರೆ ಯು ಕಾಲ್ ಇಟ್ ಆಸ್ ವಾಟ್ ಪಾಲಿನಾಮಿಯಲ್? ಯು ಕಾಲ್ ಇಟ್ ಆಸ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್. ಎಸ್ ಆರ್ ನೋ? ಏಬಲ್ ಟು ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ವಿಲ್ ಮೂವ್ ಟು ನೆಕ್ಸ್ಟ್ ಕಾನ್ಸೆಪ್ಟ್. ಆಫ್ಟರ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ನಿಮಗೆ ಬರುವಂಥದ್ದು ಲೀನಿಯರ್ ಪಾಲಿನಾಮಿಯಲ್. ಸೊ ವಾಟ್ ಈಸ್ ದಿಸ್ ಲೀನಿಯರ್ ಪಾಲಿನಾಮಿಯಲ್ ಅಂದರೆ ಮೀನಿಂಗ್ ಏನು? ಇಫ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು AX ಪ್ಲಸ್ ಬಿ. ಅರ್ಥ ಆಗ್ತಿದೆಯಾ? ಇಫ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು AX ಪ್ಲಸ್ ಬಿ ಈ ಫಾರ್ಮೆಟಲ್ಲಿ ಇದೆ ಅಂದರೆ ದೆನ್ ಯು ಕಾಲ್ ಇಟ್ ಆಸ್ ಎ ಲೀನಿಯರ್ ಪಾಲಿನಾಮಿಯಲ್. ಅರ್ಥ ಆಗ್ತಿದೆಯಾ? ಅಂದರೆ ಡೆಫಿನೇಷನ್ ಹೇಗೆ ಬರೀತೀರಾ? ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 1. ಅರ್ಥ ಆಗ್ತಿದೆ? ನೋಡಿ, ಎಕ್ಸ್ ಪವರ್ 1 ಇದೆ, ಹೈಯೆಸ್ಟ್ ಪವರ್ ಏನು? 1 ಇದೆ. ಓಕೆನಾ? ಹೈಯೆಸ್ಟ್ ಪವರ್ನ ಡಿನೋಟ್ ಮಾಡೋದು ಕಾನ್ಸೆಪ್ಟೇ ನೀವು ಕರೆಯೋದು ಪಾಲಿನಾಮಿಯಲ್ ಅಂತ. ಆ ಈಕ್ವೇಷನ್ ಆಗಲೇ ಕೊಟ್ಟಿದ್ನಲ್ಲ, ಆ ಈಕ್ವೇಷನಲ್ಲಿ ಹೈಯೆಸ್ಟ್ ಪವರ್ ಯಾವ್ದು ಬರುತ್ತೆ ಅದನ್ನೇ ನೀವು ಪಾಲಿನಾಮಿಯಲ್ ಅಂತ ರೆಪ್ರೆಸೆಂಟ್ ಮಾಡೋದು. ಇಲ್ಲಿ ಇನ್ನೊಂದು ಬರೀಬೇಕು, ವೇರ್ A ನಾಟ್ ಈಕ್ವಲ್ ಟು 0. ಈಗ ಮಜಾ ಇರೋದು. ಯಾಕೆ ಮಕ್ಕಳ A ನಾಟ್ ಈಕ್ವಲ್ ಟು 0 ಆಗಬೇಕು? ವೈ ಶುಡ್ A ಶುಡ್ ನಾಟ್ ಬಿ ಈಕ್ವಲ್ ಟು 0? ಏನಾಗುತ್ತೆ 0 ಆಗಿಬಿಟ್ರೆ ಸರ್ ಅಂದರೆ ಕನ್ಫ್ಯೂಷನ್ ಎಲ್ಲರಿಗೂ ಇರುತ್ತೆ. ತಪ್ಪಿ ಇದು 0 ಆಗೋಯ್ತು ಅಂದ್ಕೊಳ್ಳೋಣ. ಈಗ ಸರ್ ಯಾಕೆ 0 ಆಗಬೇಕು? ನೋಡಿ, ಫಾರ್ ಎಕ್ಸಾಂಪಲ್ ಇಫ್ ಐ ರೈಟ್ 2x ಪ್ಲಸ್ 3, ಇದು ಲೀನಿಯರ್ ಪಾಲಿನಾಮಿಯಲ್ ಅಲ್ಲ? ಎಸ್ ನೋ? ಈಗ ನಾನು 0x ಪ್ಲಸ್ 3 ಇದು ಲೀನಿಯರ್ ಪಾಲಿನಾಮಿಯಲ್ ಆಗುತ್ತಾ? ನೋಡಿ, ಈಗ ನಾನು ಏನಾದರೂ ಈ 0 ಇಂಟು ಎಕ್ಸ್ ಮಾಡಿದ್ರೆ ಏನಾಗುತ್ತೆ? ಇದು 0 ಆಗುತ್ತೆ. 0 ಪ್ಲಸ್ 3 ಏನಾಗುತ್ತೆ? ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 ಆಗುತ್ತೆ. ಈಗ 3 ಬರ್ತಿರೋದು ಏನರ್ಥ? ಇಟ್ ಈಸ್ ಎ ವಾಟ್ ಪಾಲಿನಾಮಿಯಲ್? ಇಟ್ ಈಸ್ ನಾಟ್ ಎ ಲೀನಿಯರ್ ಪಾಲಿನಾಮಿಯಲ್. ಕ್ಲಿಯರಾಗಿ ಅರ್ಥ ಆಗ್ತಿದೆ. ಲೀನಿಯರ್ ಪಾಲಿನಾಮಿಯಲ್ಗೆ x ಟು ಪವರ್ 1 ಇರಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಯಾವಾಗ ನೀವು ಹಿಂಗೆ ಮಾಡ್ತೀರಾ ದೆನ್ ಇಟ್ ಈಸ್ ನೋನ್ ಆಸ್ ಎ ಕಾನ್ಸ್ಟೆಂಟ್ ಪಾಲಿನಾಮಿಯಲ್. ಕಾನ್ಸ್ಟೆಂಟ್ ಆಗೋಗುತ್ತೆ. 3 ಈಸ್ ಎ ಕಾನ್ಸ್ಟೆಂಟ್ ಅಲ್ಲ? ಎಸ್ ಆರ್ ನೋ? ಸೊ ದಟ್ ಈಸ್ ವೈ A ಶುಡ್ ನಾಟ್ ಬಿ ಈಕ್ವಲ್ ಟು 0. ಎಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಓಕೆ, ಈಗ ಇದ್ರದ್ದು ಝೀರೋಸ್ ಕಂಡುಹಿಡಿಬೇಕು. ಝೀರೋಸ್ ಅಂದರೆ ಏನು ಸರ್? A ನಾಟ್ ಈಕ್ವಲ್ ಟು 0. ಈಗ ಝೀರೋಸ್ ಅಂತ ಕರಿತೀವಿ, ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಆರ್ ರೂಟ್ಸ್ ಆಫ್ ಎ ಪಾಲಿನಾಮಿಯಲ್ ಆರ್ ಸೊಲ್ಯೂಷನ್ಸ್ ಅಂತ ಕರಿತೀವಿ, ಆರ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ನೇಮ್ಸ್. ಯಾವಾಗ ಎಕ್ಸ್ ವ್ಯಾಲ್ಯೂ 0 ಆಗುತ್ತೋ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0, ಆವಾಗ ವಾಟ್ ಯು ಕಾಲ್ ಇಟ್ ಆ್ಯಸ್ ಏನಂತ ಕರಿತೀರಾ? ಸೊ ಪಿ ಆಫ್ ಎಕ್ಸ್ 0 ಆಯಿತು ಅಂತಂದರೆ ಪಿ ಆಫ್
ಇಫ್ ಪಿ ಆಫ್ ಎಕ್ಸ್ ಇಸ್ ಝೀರೋ, ಇಲ್ಲಿ ತನಕ ಪಾಲಿನಾಮಿಯಲ್ ಅಂತ ಕರಿತಿದ್ದು, ಇಲ್ಲಿ ತನಕ ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಪ್ಲಸ್ ಬಿ ಫಾರ್ಮಲ್ ಇರೋ ತನಕನೂ ಯು ಆರ್ ಕಾಲಿಂಗ್ ಇಟ್ ಆಸ್ ಎ ಲೀನಿಯರ್ ಪಾಲಿನಾಮಿಯಲ್. ಈಗ ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಝೀರೋ ಆಗೋಯಿತು ಅಂದರೆ ಏನಂತ ಬರೀಬೇಕು? ಈಗ ನೋಡಿ, ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಝೀರೋ, ಕರೆಕ್ಟಾ? ನಾವು ಸರ್ ಇದೊಂದು ಪಾಲಿನಾಮಿಯಲ್ ಅಂತ ಕರಿಬೋದಾ? ನೋ, ಆಗೋಲ್ಲ. ದಿಸ್ ಈಸ್ ವಾಟ್ ಯು ಕಾಲ್ ಇಟ್ ಆಸ್ ಲೀನಿಯರ್ ಈಕ್ವೇಷನ್. ಯಾವಾಗ ಈಕ್ವೇಷನ್ ಅಂತ ಕರಿತೀವಿ, ಯಾವಾಗ ಪಾಲಿನಾಮಿಯಲ್ ಅಂತ ಕರಿತೀವಿ ಅರ್ಥ ಮಾಡ್ಕೊಬೇಕು ಮಕ್ಕಳ. ಯಾವಾಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಬಿ ವೇರ್ ಎ ನಾಟ್ ಈಕ್ವಲ್ ಟು ಝೀರೋ ಈ ಫಾರ್ಮೆಟಲ್ಲಿ ಇರುತ್ತೋ ನೀವು ಕಾಲ್ ಇಟ್ ಆಸ್ ಲೀನಿಯರ್ ಪಾಲಿನಾಮಿಯಲ್. ಯಾವಾಗ ಪಿ ಆಫ್ ಎಕ್ಸ್ ಝೀರೋ ಆಗಿಬಿಡುತ್ತೋ ಆಗ ಕರೆಯುವಂಥದ್ದು ಏನು? ಇಟ್ ಈಸ್ ಕಾಲ್ಡ್ ಆಸ್ ಲೀನಿಯರ್ ಈಕ್ವೇಷನ್. ಅರ್ಥ ಆಗ್ತಿದೆಯಲ್ಲ? ನಾವು ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಆ ಕಡೆ ಹೋದರೆ ಇಟ್ ವಿಲ್ ಬಿಕಮ್ ಮೈನಸ್ ಬಿ. ಈಗೇನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಎಸ್ ಆರ್ ನೋ? ಸೊ ಇದನ್ನು ಈ ಮೈನಸ್ ಬಿ ಬೈ ಏನು ಸಿಕ್ಕಿದೆ ಇದನ್ನು ವಾಟ್ ಯು ಕಾಲ್ ಇಟ್ ಆಸ್ ಝೀರೋ ಆರ್ ರೂಟ್ಸ್. ಯಾವುದದು? ಪಾಲಿನಾಮಿಯಲ್ದು ರೂಟ್ಸ್ ಆಫ್ ಕ್ವಾಡ್ರೇಟಿಕ್, ಇದು ಲೀನಿಯರ್ ಪಾಲಿನಾಮಿಯಲ್ ಆರ್ ಝೀರೋಸ್ ಆಫ್ ಕ್ವಾಡ್ರೇಟಿಕ್ ಲೀನಿಯರ್ ಪಾಲಿನಾಮಿಯಲ್ ಆರ್ ಸೊಲ್ಯೂಷನ್. ಅರ್ಥ ಆಗ್ತಿದೆಯಲ್ಲ? ಸೊಲ್ಯೂಷನ್. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಇಟ್. ಓಕೆನಾ? ಎಕ್ಸಾಂಪಲ್ಸ್ ಬೇಕಂದ್ರೆ ಆಗಲೇ ಬರ್ತೀನಿ. ಎಕ್ಸಾಂಪಲ್ ಯು ಕ್ಯಾನ್ ರೈಟ್ ಡೌನ್ ಆ್ಯಸ್ 2x ಪ್ಲಸ್ 3, ಓಕೆ, 5x ಪ್ಲಸ್ 7. ಆಮೇಲೆ ಬರೀ 2x ಇದ್ರೂ ಅಷ್ಟೇ, ಪವರ್ 1 ಇದೆಯಲ್ಲ, ದೆನ್ ಯು ಕಾಲ್ ಇಟ್ ಆಸ್ ವಾಟ್ ಪಾಲಿನಾಮಿಯಲ್? ಲೀನಿಯರ್ ಪಾಲಿನಾಮಿಯಲ್. ಎಸ್ ಆರ್ ನೋ? ಈಗ ಹೋಗೋಣ ನೆಕ್ಸ್ಟ್ ಕಾನ್ಸೆಪ್ಟ್ಗೆ, ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅರ್ಥ ಆಗ್ತಿದೆಯಲ್ಲ? ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲಲ್ಲಿ ಇಫ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ಫಾರ್ಮೆಟಲ್ಲಿ ಇತ್ತು ಅಂತಂದರೆ ಯು ಕಾಲ್ ಇಟ್ ಆಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಇದರಲ್ಲೂ 2 ಟೈಪ್ ಬಂದುಬಿಡುತ್ತೆ. ಒಂದು ಬಂದ್ಬಿಟ್ಟು ಇಲ್ಲಿ ಫಸ್ಟ್ ಬರೀಬೇಕಾಗಿರೋದು ಎ ನಾಟ್ ಈಕ್ವಲ್ ಟು ಝೀರೋ, ಕರೆಕ್ಟಾ? ಯಾಕಂದರೆ ಎ ಝೀರೋ ಆಗೋಗ್ತಂದ್ರೆ ಇಷ್ಟು ಝೀರೋ ಆಗುತ್ತೆ ಅಂದರೆ ಬಿ ಎಕ್ಸ್ ಪ್ಲಸ್ ಸಿ ಉಳ್ಕೊಳ್ಳೋದು. ದೆನ್ ಇಟ್ ಈಸ್ ನಾಟ್ ಎ ಕ್ವಾಡ್ರಾಟಿಕ್, ಇಟ್ ಬಿಕಮ್ಸ್ ಎ ಲೀನಿಯರ್ ಪಾಲಿನಾಮಿಯಲ್. ಎಸ್ ಆರ್ ನೋ? ಎ ನಾಟ್ ಈಕ್ವಲ್ ಟು ಝೀರೋ ಇದ್ದರೆ ಯು ಕಾಲ್ ಇಟ್ ಆಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅರ್ಥ ಆಗ್ತಿದೆಯಾ? ವೇರ್ ಎ ನಾಟ್ ಈಕ್ವಲ್ ಟು ಝೀರೋ ಇದ್ದರೆ ಝೀರೋ ಸಿಕ್ಕಿ ಆಯಿತಾ. ಈಗ ಬಿ ಈಕ್ವಲ್ ಟು ಝೀರೋ ಆಯಿತು ಅಂದರೆ ದೇರ್ ಆರ್ ಟೂ ಕಾನ್ಸೆಪ್ಟ್. ಬಿ ಈಕ್ವಲ್ ಟು ಝೀರೋ ಆಯಿತು ಅಂದರೆ ದಿಸ್ ಈಸ್ ವಾಟ್ ಯು ಗೆಟ್ ಎನ್ ಈಕ್ವೇಷನ್. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ, ಏನು ಬೇಕಾದ್ರೂ ಸಿಗ್ಬೋದು. ಪ್ಲಸ್ ಸಿನೋ ಇಲ್ಲ ಸಿನೋ ಝೀರೋ ಆಗೋಯಿತು ಅಂತ ಅಂದ್ಕೊಳ್ಳಿ, ಎ ಎಕ್ಸ್ ಸ್ಕ್ವೇರ್ ಸಿಗುತ್ತೆ. ಇದನ್ನು ನೀವು ಯು ಕಾಲ್ ಇಟ್ ಆಸ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಎಸ್ ಆರ್ ನೋ? ಹೌದು. ಯಾಕೆ? ಪವರು 2 ಇದೆ, ಅದಕ್ಕೆ ಯು ಆರ್ ಕಾಲಿಂಗ್ ಇಟ್ ಆಸ್. ಈಗ ಫಾರ್ ಎಕ್ಸಾಂಪಲ್ ಕೊಡಬೇಕಂದ್ರೆ 4x ಸ್ಕ್ವೇರ್ ಇದೆ ಅಂತ ಅಂದ್ಕೊಳ್ಳಿ. ಎಸ್, ಅಫ್ಕೋರ್ಸ್ ಇಟ್ ಈಸ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಬಟ್ ಇಟ್ ಈಸ್ ಇನ್ಕಂಪ್ಲೀಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಬಟ್ ಇಟ್ ಈಸ್ ಎ ಕ್ವಾಡ್ರಾಟಿಕ್. ಅರ್ಥ ಆಗ್ತಿದೆಯಲ್ಲ? ಅಪ್ಪಿ ತಪ್ಪಿ ಈ ಬಿನೂ ನಾಟ್ ಈಕ್ವಲ್ ಟು ಝೀರೋ ಆಯಿತು ಅಂತ ಅಂದ್ಕೊಳ್ಳಿ, ದೆನ್ ಯು ಆರ್ ಗೆಟಿಂಗ್ ವಾಟ್? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇದು ಸಿಗ್ತಾ ಇದೆ. ಈ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ಫಾರ್ಮೆಟಲ್ಲಿ ಇರೋದನ್ನ ಯು ಕಾಲ್ ಇಟ್ ಆಸ್ ಕಂಪ್ಲೀಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅರ್ಥ ಆಗ್ತಿದೆಯಲ್ಲ? ಇದು ಕಂಪ್ಲೀಟ್ ಈಕ್ವೇಷನು. ವಾಟ್ ಈಸ್ ದಿಸ್? ಇನ್ಕಂಪ್ಲೀಟ್ ಈಕ್ವೇಷನ್, ಬಟ್ ಇಟ್ ಈಸ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಎಸ್ ಆರ್ ನೋ? ಏಬಲ್ ಟು ಅಂಡರ್ಸ್ಟ್ಯಾಂಡ್? ಈಗ ಸೊ ಇಷ್ಟು ಗೊತ್ತಾಯಿತು ಅಂತ ಅಂದ್ಕೋತೀನಿ. ಈಗ ಇದರಲ್ಲಿ ಗ್ರಾಫ್ ಹಾಕಿದ್ರೆ ಏನು ಸಿಗುತ್ತೆ ಸರ್? ಗ್ರಾಫ್ ನಂಗೆ ಗ್ರಾಫ್ ಮಾಡಿದ್ರೆ ಇಟ್ ಈಸ್ ಅ ಯು ಶೇಪ್ಡ್ ಗ್ರಾಫ್. ಯು ಶೇಪ್ಡ್ ಗ್ರಾಫ್. ಸೊ ನಿಮಗೆ ಗ್ರಾಫನ್ನು ಸಪ್ರೇಟಾಗಿ ಒಂದು ಶಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ? ಸೊ ಬಟ್ ರಿಮೆಂಬರ್ ದಿಸ್ ಟರ್ಮ್ಸ್. ನಿಮಗೆ ಕಾನ್ಸೆಪ್ಟಲ್ಲಿ ಇಲ್ಲಿ ತನಕನೇ ಇದೆ, ಆಯಿತಾ? ಕ್ಯೂಬಿಕ್ಕು ಒಂದು ಹೇಳ್ಕೊಟ್ಬಿಡ್ತೀನಿ. ಸೊ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆರ್ ನಾಟ್? ಈಗ ಎಕ್ಸಾಂಪಲ್ ಬೇಕಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3 ಈ ಫಾರ್ಮೆಟಲ್ಲಿದೆ ಅಂದರೆ ಯು ಕಾಲ್ ಇಟ್ ಆಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಈಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಆಗೋದ್ರೆ ಏನಾಗುತ್ತೆ? ದೆನ್ ಕಮ್ ಟು ದ ಕಾನ್ಸೆಪ್ಟ್. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಅಂದರೆ ಅರ್ಥ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಈ ಪಿ ಆಫ್ ಎಕ್ಸು ಝೀರೋ ಆಗೋಯಿತು ಅಂತ ಅಂದ್ಕೊಳ್ಳಿ. ದೆನ್ ವಾಟ್ ಇಟ್ ಬಿಕಮ್ಸ್? ಇಟ್ ಈಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ. ಎಸ್ ಆರ್ ನೋ? ದೆನ್ ಇಟ್ ಈಸ್ ಕಾಲ್ಡ್ ಆಸ್ ವಾಟ್? ಕ್ವಾಡ್ರಾಟಿಕ್. ಆಗಲೇ ಹೇಳ್ಕೊಟ್ಟಿದೆ, ಈಕ್ವೇಷನ್ ಆಗುತ್ತೆ ಮಕ್ಕಳ. ಇಟ್ ಬಿಕಮ್ಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆರ್ ನಾಟ್? ಇದಕ್ಕೆ ಎಷ್ಟು ರೂಟ್ಸು ಸಿಗುತ್ತೆ? ಆವಾಗಲೇ ಲೀನಿಯರ್ ಪಾಲಿನಾಮಿಯಲ್ಗೆ ಒಂದು ರೂಟ್ ಸಿಕ್ತು. ಯಾವುದು ರೂಟು? ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ. ಇಟ್ ವಾಸ್ ಈಸಿ ಟು ಫೈಂಡ್ ಔಟ್. ಓಕೆನಾ? ಇದರಲ್ಲಿ ಹೌ ಮೆನಿ ರೂಟ್ಸ್ ಡೂ ಯು ಗೆಟ್?
ಓಕೆ, ನೌ ವಿಲ್ ಲುಕ್ ಇನ್ ಟು ದಟ್. ಈಗ ಐ ವಿಲ್ erase this. ವಿಲ್ ಟಾಕ್ ಅಬೌಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ 2 ರೂಟ್ಸು ಸಿಗುತ್ತೆ, 2 ರೂಟ್ಸ್. ಸೊ ಒಂದು ಆಲ್ಫಾ ಅಂತ ಕನ್ಸಿಡರ್ ಮಾಡೋಣ, ಇನ್ನೊಂದು ಬೀಟಾ ಅಂತ ಕನ್ಸಿಡರ್ ಮಾಡೋಣ. ಅರ್ಥ ಆಗ್ತಿಲ್ಲ? ಒನ್ ಈಸ್ ಆಲ್ಫಾ, ಅನದರ್ ಇಸ್ ಬೀಟಾ. ನೀವು ಫ್ಯಾಕ್ಟರ್ಸ್ ಮಾಡ್ಬೇಕಾದ್ರೆ ನೋಡಿರ್ತೀರ, ಹೇಗೆ ಬರೀತೀರಾ? ರೂಟ್ಸು ಸಿಕ್ಕಿದೆ ಇಲ್ಲ ಸೊಲ್ಯೂಷನ್ ಸಿಕ್ಕಿದೆ ಅಂದರೆ ಯು ವಿಲ್ ಬಿ ರೈಟಿಂಗ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಮೈನಸ್ ಆಲ್ಫಾ ಒಂದು ಫ್ಯಾಕ್ಟರು, ಇನ್ನೊಂದು ಫ್ಯಾಕ್ಟರು ಎಕ್ಸ್ ಮೈನಸ್ ಬೀಟಾ. ಎಸ್ ಆರ್ ನೋ? ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆರ್ ನಾಟ್? ಪವರ್ 2 ಇದೆ ಅಂದರೆ 2 ರೂಟ್ಸ್ ಸಿಗುತ್ತೆ, ಪವರ್ 1 ಇದೆ ಅಂದರೆ 1 ರೂಟ್, 3 ಇದೆ ಅಂದರೆ 3 ರೂಟ್ಸ್ ಸಿಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಈಗ ಈ ಆಲ್ಫಾ ಮತ್ತು ಬೀಟಾನ ನೀವು ಏನಂತ ಕರಿಬೋದು? ಇನ್ನೊಂದು ರೀತಿಯಲ್ಲೂ ಕರಿಬೋದು. x1 ಮೊದಲನೇ ಪಾಯಿಂಟು, x2 ಫಸ್ಟ್ ಪಾಯಿಂಟ್ ಅಂತ ಕರಿಬೋದು, ಬೀಟಾನ x2 ಅಂತಲೂ ಕರಿಬೋದು. ನೋ ಇಶ್ಯೂಸ್ ವಿತ್. ನೀವೇನು ಬೇಕೋ ಬರ್ಕೋಬೋದು. ಈಗ ಇಫ್ ಐ ವಾಂಟ್ ಟು ಡಿರೈವ್ ಇಟ್, ಏನೇನಾಗುತ್ತೆ ನಾನು ನೋಡಿ ಈಕ್ವೇಟ್ ಮಾಡ್ತೀನಿ. ಒಂದು ax² ಪ್ಲಸ್ bx ಪ್ಲಸ್ c, ಓಕೆ, ಇಸ್ ಈಕ್ವಲ್ ಟು ಎಷ್ಟು ರೂಟ್ಸ್ ಸಿಗ್ತಾ ಇದೆ? 2 ರೂಟು ಅಲ್ಲ, ಒಂದು ರೂಟು. ಐ ಟೇಕ್ ಒನ್ ಕಾನ್ಸ್ಟೆಂಟ್ ಕೆ ಅನ್ನೋದು ಒಂದು ಕಾನ್ಸ್ಟೆಂಟ್ ಅಂತ ತಗೋತೀನಿ, ವಿಚ್ ಇಸ್ ಎ ರಿಯಲ್ ನಂಬರ್. ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಮೈನಸ್ ಆಲ್ಫಾ ಇದು ಒಂದು ಫ್ಯಾಕ್ಟರು, ಇನ್ನೊಂದು ಎಕ್ಸ್ ಮೈನಸ್ ಬೀಟಾ ಇದು ಇನ್ನೊಂದು ಫ್ಯಾಕ್ಟರ್. ಎಸ್ ಆರ್ ನೋ? ಓಕೆ, ನೋ ಇಫ್ ಐ ಸಿಂಪ್ಲಿಫೈ ದಿಸ್, ax² ಪ್ಲಸ್ bx ಪ್ಲಸ್ c ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಲು, ಅದರದ್ದು ರೂಟ್ಸು 2 ಸಿಗ್ತಾ ಇದೆ. ನಾವು ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡಿ. ಎಕ್ಸ್ ಇಂಟು ಎಕ್ಸ್ ಮೈನಸ್ ಬೀಟಾ ಮೈನಸ್ ಆಲ್ಫಾ ಇಂಟು ಎಕ್ಸ್ ಮೈನಸ್ ಬೀಟಾ. ಓಕೆ, ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? x² ಮೈನಸ್ ಎಕ್ಸ್ ಬೀಟಾ ಮೈನಸ್ ಆಲ್ಫಾ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಲ್ಫಾ ಬೀಟಾ. ಎಸ್ ಆರ್ ನೋ? ಈಗ ನೋಡಿ, ವಿಚ್ ಈಸ್ ಈಕ್ವಲ್ ಟು, ಇಫ್ ಐ ಸಿಂಪ್ಲಿಫೈ ದಿಸ್ ಫರ್ದರ್, ಕೆ ಇಂಟು x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್. ಯಾಕೆ ಆಲ್ಫಾ ಬೀಟಾ ಬಂತು? ಇಲ್ಲಿ ಆಲ್ಫಾ ಇದೆ, ಇಲ್ಲಿ ಬೀಟಾ ಇದೆ. ಯು ಟೇಕ್ ಮೈನಸ್ ಎಕ್ಸ್ ಕಾಮನ್ ತೆಗೆದುಬಿಡಿ, ಮೈನಸ್ ಎಕ್ಸ್. ಸೊ ಯು ಗೆಟಿಂಗ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ. ಓಕೆನಾ? ಕೆ ಇಂಟು ಇಲ್ಲಿ ಕೆ ಇಂಟು ಆಲ್ಫಾ ಬೀಟಾ. ಈಗ ಮಕ್ಕಳ ಏನು ಮಾಡಬೇಕು ಅಂದರೆ ಕಂಪೇರ್ ಮಾಡಬೇಕು. ಏನು ಮಾಡಬೇಕು? ಕಂಪೇರ್ ಮಾಡಬೇಕು. ಯಾಕಂದರೆ ರೂಟ್ಸ್ ಕಂಡುಹಿಡಿತೇನಲ್ಲ. ಈಗ x² ಕೋಎಫಿಷಿಯಂಟ್ ನೋಡಿ, x² ಇದು x². ಈಗ a ಈಸ್ ಈಕ್ವಲ್ ಟು ಏನು ಸಿಗ್ತೀರಿ? ಎ ಜಾಗದಲ್ಲಿ ಏನಿದೆ? ಕೆ ಇದೆ. a ಈಸ್ ಈಕ್ವಲ್ ಟು ಕೆ ಬರ್ಕೊಳ್ಳಿ. ನೆಕ್ಸ್ಟ್ ಬಿ ಎಕ್ಸು ಮತ್ತು ಎಕ್ಸು, ಈ ಎಕ್ಸ್ ಜಾಗದಲ್ಲಿ ಏನಿದೆ ನೋಡಿ, ಎಕ್ಸ್ ಇದೆಯಾ? ಬಿ ಜಾಗದಲ್ಲಿ ಏನಿದೆ? ಮೈನಸ್ ಕೆ ಇಂಟು ಆಲ್ಫಾ ಪ್ಲಸ್ ಬೀಟಾ. ಬಿ ಏನು ಬರೀತೀರಾ? ಬಿ ಈಸ್ ಈಕ್ವಲ್ ಟು ಮೈನಸ್ ಕೆ ಇಂಟು ಆಲ್ಫಾ ಪ್ಲಸ್ ಬೀಟಾ. ಅರ್ಥ ಆಗ್ತಿದೆಯಲ್ಲ? ಈ ಕೆ ಏನು ಸಿಕ್ಕಿದೆ? ಯು ಹ್ಯಾವ್ ಗಾಟ್ ಎ. ಸೊ ಬಿ ಈಸ್ ಈಕ್ವಲ್ ಟು ಮೈನಸ್ ಎ ಇಂಟು ಆಲ್ಫಾ ಪ್ಲಸ್ ಬೀಟಾ. ಓಕೆ, ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆರ್ ನಾಟ್? ಈಗ ನೋಡಿ, ವಾಟ್ ಐ ಕ್ಯಾನ್ ಡೂ, ಐ ಕ್ಯಾನ್ ಸೆಂಡ್ ದಿಸ್ ಮೈನಸ್ ಎ ದಿಸ್ ಸೈಡ್. ಸೊ ಆಗ ಏನಾಗುತ್ತೆ? ಆಲ್ಫಾ ಪ್ಲಸ್ ಬೀಟಾ ವಿಲ್ ಬಿಕಮ್ ಮೈನಸ್ ಬಿ ಡಿವೈಡೆಡ್ ಬೈ ಎ. ಎಸ್ ಆರ್ ನೋ? ಎ ಕೆಳಗೆ ಕಳಿಸಿದ್ರೆ ಮೈನಸ್ ಈ ಕಡೆ ಬರುತ್ತೆ, ಮೈನಸ್ ಬಿ ಡಿವೈಡೆಡ್ ಬೈ ಎ. ದಿಸ್ ಈಸ್ ವಾಟ್ ಯು ಕಾಲ್ ಇಟ್ ಆ್ಯಸ್ ಸಮ್. ಸಮ್ ಅಂದರೆ ಅಡಿಷನು, ಕರೆಕ್ಟಾ? ಸಮ್ ಅಂದರೆ ಪ್ಲಸ್ಸು. ಸಮ್ ಆಫ್ ಆಲ್ಫಾ ಮತ್ತು ಬೀಟಾನ ಏನಂತ ಕರಿತೀವಿ? ಸಮ್ ಆಫ್ ಝೀರೋಸ್ ಅಂತ ಕರಿತೀವಿ, ಆರ್ ಸಮ್ ಆಫ್ ರೂಟ್ಸ್ ಅಂತಲೂ ಕರಿತೀವಿ. ಎಸ್ ಆರ್ ನೋ? ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿಲ್ಲ? ಓಕೆ, ನೆಕ್ಸ್ಟ್ ಹೋಗೋಣ. ಲಾಸ್ಟ್ ಇರೋದು ಯಾವುದು? ಸಿ ಮತ್ತು ಕೆ ಆಲ್ಫಾ ಬೀಟಾ. ಸಿ ಈಸ್ ಈಕ್ವಲ್ ಟು ಕೆ ಇಂಟು ಆಲ್ಫಾ ಬೀಟಾ ಮಾಡಿದ್ರೆ ಕೆ ವ್ಯಾಲ್ಯೂ ಏನು ಸಿಕ್ಕಿದೆ? ಎ ಸಿಕ್ಕಿದೆ. ಎಸ್ ಆರ್ ನೋ? ಸಿ ಈಸ್ ಈಕ್ವಲ್ ಟು ಎ ಇಂಟು ಆಲ್ಫಾ ಬೀಟಾ. ನೋ ವಾಟ್ ಡಸ್ ಆಲ್ಫಾ ಬೀಟಾ ಬಿಕಮ್? ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಈಸ್ ವಾಟ್ ಯು ಕಾಲ್ ಇಟ್ ಆ್ಯಸ್ ಪ್ರಾಡಕ್ಟ್ ಆಫ್ ರೂಟ್ಸ್ ಆರ್ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಕರಿತೀವಿ. ಯಾಕಂದರೆ ಮಲ್ಟಿಪ್ಲಿಕೇಶನ್ ಬರ್ತಿರೋದಕ್ಕೆ ಪ್ರಾಡಕ್ಟ್ ಅಂತ ಕರಿತೀವಿ. ಸರ್ ಇದು ಬಿಟ್ಟರೆ ಬೇರೆ ಮಾಡೋಕ್ಕಾಗಲ್ವಾ? ಮಾಡ್ಬೋದು. ಆಲ್ಫಾ ಬೀಟಾ ಬದಲು ನೀವು x1 x2 ಅಂತಲೂ ತೊಗೋಬೋದು. x1 ಪ್ಲಸ್ x2 ಇಸ್ ಈಕ್ವಲ್, ಯಾಕಂದರೆ 2 ವ್ಯಾಲ್ಯೂಸು ಎಕ್ಸಿಗೆ ಸಿಗುವಂಥದ್ದು. ಸೊ ದಟ್ ಈಸ್ ವಾಟ್ ಯು ಕಾಲ್ ಇಟ್ ಆಸ್ ಮೈನಸ್ ಬಿ ಡಿವೈಡೆಡ್ ಬೈ ಎ. ಹಿಂಗೋ ಬರೀಬೋದು. ಇನ್ನೊಂದು x1 ಇಂಟು x2 ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಎಸ್ ಆರ್ ನೋ? ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆರ್ ನಾಟ್? ಓಕೆ, ಸೊ ಹೇಗೆ ಬಂತು ಫಾರ್ಮುಲಾ ಅನ್ನೋದಕ್ಕೆ? ಸಮ್ ಆಫ್ ಫ್ರೂಟ್ಸು ಪ್ರಾಡಕ್ಟ್ ಆಫ್ ಫ್ರೂಟ್ಸು. ಓಕೆ, ಸೊ ಇದು ಹೀಗೆ ಬರುವಂಥದ್ದು. ಓಕೆ, ಸೊ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹೇಗೆ ಬಂತು ಸಮ್ ಆಫ್ ಫ್ರೂಟ್ಸು ಪ್ರಾಡಕ್ಟ್ ಆಫ್ ಫ್ರೂಟ್ಸ್ ಅಂದ್ಬಿಟ್ಟು. ಯಾಕಂದರೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಸಿಗುವಂಥದ್ದು 2 ಸೊಲ್ಯೂಷನ್ಸು, 2 ಫ್ಯಾಕ್ಟರ್ಸು. ಅದನ್ನು ಬರ್ಕೊಂಡಿದ್ದೀನಿ, 2 ಫ್ಯಾಕ್ಟರ್ಸು ಸಿಂಪ್ಲಿಫೈ ಮಾಡಿ ಆನ್ಸರ್ನ ತೆಗ್ದಿದ್ದೀನಿ. ಓಕೆ, ದೀಸ್ ಆರ್ ಆಲ್ ಬೇಸಿಕ್ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಬೇಕು. ಓಕೆ, ಈಗ ಗ್ರಾಫ್ಸ್ಗೆ ಬರೋಣ. ಗ್ರಾಫ್ಸಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ ಸರ್? ಓಕೆ,
ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ದು ಗ್ರಾಫ್ಸ್. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು, ಎಲ್ಲ ಟೈಮೂ ಜಾಸ್ತಿ ಕೇಳುವಂಥದ್ದು ಕ್ವಾಡ್ರಾಟಿಕ್ ಮೇಲೆ. ಅದಕ್ಕೆ ನಿಮ್ಗೊಂದು ಚಾಪ್ಟರೇ ಸಪ್ರೇಟಾಗಿರೋದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ. ಓಕೆ, ಈಗ ಇಮ್ಯಾಜಿನ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ. ಫಸ್ಟ್ ಗ್ರಾಫ್ ಬರಿತೀನಿ. ಓಕೆ, ಇದು ನಿಮ್ಮ ಎಕ್ಸ್ ಆಕ್ಸಿಸು, ದಿಸ್ ಈಸ್ ಯುವರ್ ಎಕ್ಸ್ ಡ್ಯಾಶ್, ವೈ ಇದು ವೈ ಡ್ಯಾಶ್. ಓಕೆ, ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಈಗ ನಿಮ್ಮ ಗ್ರಾಫು ಈ ರೀತಿ ಇತ್ತು ಅಂದರೆ ಏನೋ ಈ ರೀತಿ, ಅರ್ಥ ಆಗ್ತಿದೆಯಲ್ಲ? ಸೊ ಇದು ವೈ. ಸೊ ದಿಸ್ ಗ್ರಾಫ್ ಈಸ್ ನಥಿಂಗ್ ಬಟ್ ಯುವರ್ ಪಿ ಆಫ್ ಎಕ್ಸ್. ಓಕೆ, ಇಲ್ಲೊಂದು ಪಾಯಿಂಟ್ ಇದೆ ಆಯಿತಾ, ಇಲ್ಲೊಂದು ಪಾಯಿಂಟ್ ಇದೆ ಆಯಿತಾ. ದಿಸ್ ಪಾಯಿಂಟ್ ಯು ಕ್ಯಾನ್ ರೆಡ್ ಇಟ್ ಎಸ್ ಆಲ್ಫಾ ಆರ್ ಯು ಕ್ಯಾನ್ ರೆಡ್ ಇಟ್ ಎಸ್ x1. ಈ ಪಾಯಿಂಟ್ನ ಏನಂತ ಬರೀಬೋದು, ಬೀಟಾ ಅಂತ ಬರೀಬೋದು, ಇಲ್ಲ x2 ಅಂತಲೂ ಬರ್ಕೊಬೋದು, ಯುವರ್ ವಿಶ್. ಇದು ಯಾವಾಗ ಬರುತ್ತೆ ಸರ್? ಇದು ಯಾವಾಗ ಬರುತ್ತೆ ಸರ್? ವೆನ್ ಎ ಈಸ್ ಗ್ರೇಟರ್ ದ್ಯಾನ್ 0. ಎ ಶುಡ್ ಬಿ ಗ್ರೇಟರ್ ದ್ಯಾನ್ 0. ಎ ಗ್ರೇಟರ್ ದ್ಯಾನ್ 0 ಅಂದರೆ ಮೀನಿಂಗ್ ಏನು ಸರ್? ಎ ಶುಡ್ ಬಿ ಗ್ರೇಟರ್ ದ್ಯಾನ್ 0 ಅಂತಂದರೆ ಈ ಎ ಅನ್ನೋ ವ್ಯಾಲ್ಯೂ ಏನಿದೆ, ಸೊ ಈಗ ಫಾರ್ ಎಕ್ಸಾಂಪಲ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 ಬಂತು ಅಂತ ಅಂದ್ಕೊಳ್ಳಿ. ನೋಡಿ, ಎ ವ್ಯಾಲ್ಯೂ ಏನಿದೆ, 2 ಇದೆ, ಮತ್ಲಬ್ ಎ ಇಸ್ ಗ್ರೇಟರ್ ದ್ಯಾನ್ 0. ಇದೊಂದಕ್ಕೇನಾ? ಇಲ್ಲ, ಇನ್ನೊಂದು ಬರುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ ಏನೋ ಬರ್ಕೊಳ್ಳಿ 10 ಅಂತ ಬರ್ಕೊಳ್ಳಿ. ಈ ಎಕ್ಸ್ ಕೋಎಫಿಷಿಯಂಟ್ ಏನಿದೆ, ಫಸ್ಟ್ ಒಂದು ವ್ಯಾಲ್ಯೂ 1 ಇದೆ, ಅಂದರೆ ಇಟ್ ಈಸ್ ಗ್ರೇಟರ್ ದ್ಯಾನ್ 0 ಅಂತ ಅರ್ಥ. ಸೊ ಅದಕ್ಕೆ ಈ ಸಚ್ ಟೈಪ್ ಆಫ್ ಗ್ರಾಫ್ಸ್ಗೆ ನಿಮ್ಗೇನು ಬರುತ್ತೆ, ಈ ರೀತಿ ಈಕ್ವೇಷನ್ ಇದು ಗ್ರಾಫ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಓಕೆ, ಈಗ ಎ ಗ್ರೇಟರ್ ದ್ಯಾನ್ 0 ಇದ್ರೆ ಹಿಂಗೆ ಬಂತು. ಲೆಸ್ ದ್ಯಾನ್ 0 ಆದರೆ ಏನಾಗುತ್ತೆ ಗ್ರಾಫು ನೋಡೋಣ. ಸೊ ಲೆಸ್ ದ್ಯಾನ್ 0 ಆಯಿತು ಅಂದರೆ ನಿಮ್ಮ ಗ್ರಾಫ್ ಹೇಗೆ ಬರುತ್ತೆ, ಹಿಂಗೆ ಬರುತ್ತೆ. ಓಕೆ, ಉಲ್ಟಾ ಗ್ರಾಫ್, ಎಕ್ಸು ಎಕ್ಸ್ ಡ್ಯಾಶು ವೈ ವೈ ಡ್ಯಾಶು ವೈ. ಓಕೆ, ಇಲ್ಲೂ ನೋಡಿ 2 ಪಾಯಿಂಟಲ್ಲಿ ಮೀಟ್ ಆಗ್ತಿದೆಯಾ ಎಕ್ಸ್ ಆಕ್ಸಿಸಲ್ಲಿ. ದೆನ್ ವಾಟ್ ಆರ್ ದ ರೂಟ್ಸ್? 2 ರೂಟ್ಸ್ ಇದೆ ಅಂತ, 2 ಸೊಲ್ಯೂಷನ್ಸ್ ಇದೆ ಅಂತ. ಸೊ ಇದು ನಿಮ್ಮ x1 ಇಲ್ಲ ಆಲ್ಫಾ ಅಂತ ಕರ್ಕೊಳ್ಳಿ, ಇದು ನಿಮ್ಮ x2 ವಿಚ್ ಈಸ್ ಈಕ್ವಲ್ ಟು ಬೀಟಾ ಅಂತ ಕರ್ಕೊಳ್ಳಿ. ಹೇಗೆ ಬೇಕಾದ್ರೂ ಕರ್ಕೊಬೋದು, 2 ಪಾಯಿಂಟ್ ಸಿಗ್ತಾ ಇದೆ. ಓಕೆ, ಇಷ್ಟು ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟು ಇನ್ನೂ ಸ್ವಲ್ಪ ಟೈಪ್ ಆಫ್ ಗ್ರಾಫ್ಗಳಿದೆ, ಹೇಳ್ಕೊಡ್ತೀನಿ. ದಿಸ್ ಈಸ್ ಕೇಸ್ 1. ಯಾವುದು? ಎಕ್ಸು ಮತ್ತು x2 ಎರಡೂ ಗೊತ್ತಿದ್ರೆ. ಈಗ ಇನ್ನೊಂದು ಟೈಪ್ ಆಫ್ ಗ್ರಾಫು ನೋಡಿ. ಒಂದೇ ಒಂದು ಪಾಯಿಂಟ್ ಮೀಟ್ ಆಗ್ತಿದೆ ಅಂದರೆ x1 ವಿಚ್ ಈಸ್ ಈಕ್ವಲ್ ಟು ಆಲ್ಫಾ. ಸರ್ ಇದನ್ನು ಏನಂತ ಕರಿಬೇಕು ನಾವು ಅಂತ ಕೇಳಿದ್ರೆ, ಇದು ಕ್ವಾಡ್ರಾಟಿಕ್ಕೇ ಮಕ್ಕಳ. ಯಾವಾಗ ಯು ಶೇಪ್ ಬರುತ್ತೆ ಇಟ್ ಈಸ್ ಎ ಕ್ವಾಡ್ರಾಟಿಕ್. ಅರ್ಥ ಆಗ್ತಿದೆಯಲ್ಲ? ಅರ್ಥ ಮಾಡ್ಕೊಳ್ಳಿ. ಸೊ ಗ್ರಾಫ್ ವಿಲ್ ಆಲ್ವೇಸ್ ಬಿ ಯು ಶೇಪ್. ಅರ್ಥ ಆಗ್ತಿದ್ದಿಲ್ಲ? ಇದು ಯಾವಾಗ ಕಂಡೀಷನು, ಎ ಶುಡ್ ಬಿ ಗ್ರೇಟರ್ ದ್ಯಾನ್ 0. ಹೀಗೆ ಹಿಂಗೆ ಬಂತು ಅಂತ ಅಂದ್ಕೊಳ್ಳೋಣ, ಗ್ರಾಫ್ ಉಲ್ಟಾ ಈ ರೀತಿ ಬಂತು, ಒಂದೇ ಒಂದು ಪಾಯಿಂಟಲ್ಲಿ ಟಚ್ ಆಗ್ತಿದೆ x1. ಸೊ ಇದನ್ನು ವಾಟ್ ಯು ಕಾಲ್ ಇಟ್ ಆಸ್? ಯು ಕಾಲ್ ಇಟ್ ಆಸ್ ಸೇಮ್ ಕ್ವಾಡ್ರಾಟಿಕ್ ಇಕ್ವೇಷನ್ ಗ್ರಾಫ್ ಏನೇ ಇದು, ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ದು. ಎ ಲೆಸ್ ದ್ಯಾನ್ ಈಕ್ವಲ್ ಟು 0. ಯಾವಾಗ ಎ ಲೆಸ್ ದ್ಯಾನ್ 0 ಬರುತ್ತೆ ಉಲ್ಟಾ ಬರುತ್ತೆ, ಗ್ರೇಟರ್ ದ್ಯಾನ್ 0 ಇದ್ದರೆ ಸೀದಾ ಬರುತ್ತೆ. ಓಕೆ, ಸೊ ಇನ್ನೊಂದು ಇದು ಏನೋ ಇಂಟರ್ಸೆಕ್ಟಿಂಗ್ ಅಟ್ ಒನ್ ಪಾಯಿಂಟಲ್ಲಿ ಟಚ್ ಆಗ್ತಾ ಇದೆ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ ಆಲ್ಸೋ ಯು ಕಾಲ್ ಇಟ್ ಆಸ್ ಎ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್, ಕ್ವಾಡ್ರಾಟಿಕ್ ಗ್ರಾಫು. ಈಗ ಇನ್ನೊಂದು ಕೇಸ್ ಬರುತ್ತೆ, ಲಾಸ್ಟ್ ಕೇಸು. ಆ ಲಾಸ್ಟ್ ಕೇಸ್ ಬಂದ್ಬಿಟ್ಟೇನು ಈ ರೀತಿ, ಅಕಸ್ಮಾತ್ ಹಿಂಗಿದೆ ಅಂತ ಅಂದ್ಕೊಳ್ಳಿ, ಎಕ್ಸ್ ಆಕ್ಸಿಸ್ಗೆ ಟಚ್ಚೇ ಆಗ್ತಾಯಿಲ್ಲ. ಸೊ ಇದು ಯಾವಾಗ ಕಂಡೀಷನ್, ಎ ಗ್ರೇಟರ್ ದ್ಯಾನ್ 0. ಓಕೆ, ಇದೊಂದು ಟೈಪ್ ಆಫ್ ಗ್ರಾಫ್ ಬರುತ್ತೆ. ಇಟ್ ಡಸ್ ನಾಟ್ ಇಂಟರ್ಸೆಕ್ಟ್, ಯಾವ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗೋಲ್ಲ. ಆಯಿತಾ? ಇನ್ನೊಂದು ಗ್ರಾಫ್ ಏನಾಗುತ್ತೆ, ಓಕೆ, ಇನ್ನೊಂದು ಗ್ರಾಫ್ ಬಂದ್ಬಿಟ್ಟು ಹಿಂಗೆ ಬರುತ್ತೆ. ಇಲ್ಲಿ ಹಿಂಗೆ ಉಲ್ಟಾ ಗ್ರಾಫ್. ಯಾವುದಕ್ಕಿದು? ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0. ಸೊ ಇದು ಬಂದು ಪಿ ಆಫ್ ಎಕ್ಸ್ ಗ್ರಾಫ್. ಓಕೆ, ದಿಸ್ ಈಸ್ ಯುವರ್ ಒರಿಜಿನ್, ವೈ ಡ್ಯಾಶ್. ಸೊ ಆಲ್ ದೀಸ್ ಆರ್ ಗ್ರಾಫ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ಅರ್ಥ ಆಗ್ತಿದೆಯಲ್ಲ? ಅಳಿಸ್ಲಾ? ಓಕೆ, ಈ ಥರ ಕ್ವಶನ್. ಇಫ್ ವೈ ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಅಂತ ಅಂದ್ಕೊಳ್ಳೋಣ. ಆಯಿತಾ? ಸೊ ಹೌ ಮೆನಿ ಝೀರೋಸ್ ಆರ್ ದೇರ್?
ಆಯಿತಾ. ಹೌ ಮೆನಿ ಝೀರೋಸ್, ಎಷ್ಟು ಝೀರೋಸ್ ಇದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಒಂದು ತೊಗೊಳ್ತೀನಿ ನೋಡಿ. ಓಕೆ, ಈಗ ಹೀಗಿದೆ ಅಂತ ಅಂದ್ಕೊಳ್ಳಿ. ಎಷ್ಟು ಪಾಯಿಂಟಲ್ಲಿ ಮೀಟ್ ಆಗ್ತಿದೆ ಎಕ್ಸ್ ಆಕ್ಸಿಸ್ ಮೇಲೆ? ಇದೊಂದು ಪಾಯಿಂಟು x1, ಇದೊಂದು ಪಾಯಿಂಟು x2. ಇಲ್ಲ ಆಲ್ಫಾ ಬೀಟಾ ಅಂತಲೂ ಕರೀರಿ ಮಕ್ಕಳು. ದಟ್ ಈಸ್ ವಾಟ್ ಆಲ್ಫಾ ಬೀಟಾ. ಇದೇ ಆಲ್ಫಾ ಬೀಟಾ ಅಂತ ಕರೆಯೋದು. ವಿಚ್ ಈಸ್ ಈಕ್ವಲ್ ಟು ಆಲ್ಫಾ, ವಿಚ್ ಈಸ್ ಈಕ್ವಲ್ ಟು ಬೀಟಾ. ಇದನ್ನೇ ಕರೆಯೋದು. ದಿಸ್ ಈಸ್ ಪಿ ಆಫ್ ಎಕ್ಸ್. ಓಕೆನಾ? ಎಸ್ ಆರ್ ನೋ? ಈಗ ಎಷ್ಟು ಝೀರೋಸ್ ಇದೆ? ಒಂದಿದೆ, 2 ಇದೆ. ಎಷ್ಟು ಝೀರೋಸು? ವಾಟ್ ಈಸ್ ದ ಆನ್ಸರ್? ಆನ್ಸರ್ ಈಸ್ 2. ಓಕೆನಾ? 2 ಪಾಯಿಂಟ್ಸು. ಯಾಕಂದರೆ 2 ಸೊಲ್ಯೂಷನ್ ಸಿಗ್ತಾ ಇದೆ. ಹೌ ಮೆನಿ ಝೀರೋಸ್? 2. ಆರ್ ಹೌ ಮೆನಿ ರೂಟ್ಸ್ ಅಂತಲೂ ಕೇಳ್ಬೋದು. ಇನ್ಸ್ಟೆಡ್ ಆಫ್ ಝೀರೋಸ್ ಹೌ ಮೆನಿ ರೂಟ್ಸ್ ಅಂತಲೂ ಕೇಳ್ಬೋದು. 2. ಹೌ ಮೆನಿ ಸೊಲ್ಯೂಷನ್ಸ್ ಅಂತಲೂ ಕೇಳ್ಬೋದು. ಸೊಲ್ಯೂಷನ್ಸ್, ಎಸ್ ಸೊಲ್ಯೂಷನು, 2 ಸೊಲ್ಯೂಷನ್ಸ್. ಯಾಕೆ? ಎಕ್ಸ್ ಆಕ್ಸಿಸ್ ಮೇಲೆ 2 ಪಾಯಿಂಟ್ಸಲ್ಲಿ ಮೀಟ್ ಆಗ್ತಾ ಇದೆ. ಅರ್ಥ ಆಗ್ತಿದೆಯಲ್ಲ? ಎಸ್ ಆರ್ ನೋ? ಓಕೆ. ಅಪ್ಪಿ ತಪ್ಪಿ ಕೆಲವು ಮಕ್ಕಳಿಗೆ ಕನ್ಫ್ಯೂಷನು ಬರುತ್ತೆ. ಇಲ್ಲೂ ಹೇಳ್ತೀನಿ ಸರ್, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು, ಇಲ್ಲೂ ಮೀಟ್ ಆಗ್ತಾಯಿದೆ, ಇಲ್ಲೊಂದು ಪಾಯಿಂಟು. ಸರ್ 3 ಪಾಯಿಂಟಲ್ಲಿ ಮೀಟ್ ಆಗ್ತಿದೆ ಸರ್, ನೀವು ಹೆಂಗೆ ಸರ್ 2 ಪಾಯಿಂಟಲ್ಲಿ ಇದೆ ಅಂತ ಹೇಳ್ತೀರಾ? ಇವಾಗ ಮಜಾ ಬರೋದು, ಅರ್ಥ ಮಾಡ್ಕೊಳ್ಳಿ. ಅವ್ರು ಕೇಳ್ತಿರೋದು ನೋಡಿ ಮಕ್ಕಳ, ಫಂಕ್ಷನ್ ಆಫ್ ಎಕ್ಸ್ ಅಂತ, ಪಾಲಿನಾಮಿಯಲ್ ಆಫ್ ಎಕ್ಸ್ ಅಂತ ಕೇಳ್ತಿರೋದು. ಅಪ್ಪಿ ತಪ್ಪಿ ಅವ್ರು ಪಾಲಿನಾಮಿಯಲ್ ಆಫ್ ವೈ ಅಂತ ಕೇಳಿದ್ರು ಅಂತ ಅಂದ್ಕೊಳ್ಳಿ. ಆ ಸಿನಾರಿಯೋನೂ ಹೇಳ್ತೀನಿ. ಈಗ ನಾನು ಏನಂತ ಬರೀಬೋದು, ಎಕ್ಸ್ ಈಸ್ ಈಕ್ವಲ್ ಟು ಪಿ ಆಫ್ ವೈ ಅಂತ ಬಂದ್ಬಿಡ್ತು ಅಂತ ಅಂದ್ಕೊಳ್ಳೋಣ. ಯಾವುದು? ಪಾಲಿನಾಮಿಯಲ್ ಆಫ್ ವೈ ಅಂತ. ಆಗ ನೀವು ಈ ಎಕ್ಸು ತೊಗೊಳಂಗಿಲ್ಲ ಮಕ್ಕಳ. ನೀವು ತೊಗೋಬೇಕಾಗಿರೋದು ಯಾವುದು? ವೈ ಅಂತ ಬಂದುಬಿಟ್ರೆ ಎಕ್ಸ್ ಈಸ್ ಈಕ್ವಲ್ ಟು ಪಿ ಆಫ್ ವೈ. ಜನರಲಿ ನಿಮ್ಮ ಸಿಲೆಬಸಲ್ಲಿ ಇಲ್ಲ, ಬಟ್ ಇಂಪಾರ್ಟೆಂಟು. ಆ ಡೌಟು ಎಲ್ಲ ಮಕ್ಳಿಗೂ ಬರುತ್ತೆ. ಇಲ್ಲಿ ಬಂತು ಅಂತ ಅಂದ್ಕೊಳ್ಳಿ. ಆಗ ಯು ಹ್ಯಾವ್ ಟು ಟೇಕ್ ದಿಸ್ ಪಾಯಿಂಟ್. ಎಷ್ಟು ಝೀರೋಸ್ ಇದೆ? ದಿಸ್ ಈಸ್ ಯುವರ್ 1 y1 ಅಂತ ಅಂದ್ಕೊಳ್ಳೋಣ. ಎಷ್ಟು ಝೀರೋಸ್ ಇದೆ? 1 ಅಷ್ಟೇ. ಯಾವುದಕ್ಕೆ? ಪಿ ಆಫ್ ವೈ ಆಗಿದ್ದರೆ ಒಂದೇ ಬರೋದು. ಯಾಕಂದರೆ ಒಂದೇ ಪಾಯಿಂಟಲ್ಲಿ ವೈ ಆಕ್ಸಿಸ್ನ ಇಂಟರ್ಸೆಕ್ಟ್ ಮಾಡ್ತಿದೆ. ಅರ್ಥ ಆಗ್ತಿದೆಯಾ? ಎಸ್ ಆರ್ ನೋ? ಓಕೆ. ನಾವು ವಿಲ್ ಸಾಲ್ವ್ ಸಮ್ ಮೋರ್ ಕ್ವಶನ್ಸ್ ಇದೇ ಟೈಪಲ್ಲಿ. ಪಟ 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 ಆನ್ಸರ್ ಹೇಳ್ಕೊಂಡೋಗಿ. ಓಕೆ, ಎಷ್ಟು ಝೀರೋಸು ಎಷ್ಟು ರೂಟ್ಸ್ ಅಂತ ಹೇಳ್ಬೇಕಷ್ಟೆ. ಓಕೆ, ನೆಕ್ಸ್ಟು ಹಿಂಗೆ ಬಂತು. ಓಕೆನಾ? ಇದೊಂದು. ಓಕೆ, ನೆಕ್ಸ್ಟು ಹಿಂಗೆ ಬಂತು ಅಂತ ಅಂದ್ಕೊಳ್ಳೋಣ. ಎಷ್ಟು ರೂಟ್ಸ್ ಇದೆ ಅಂತ ಹೇಳಿ ಸಾಕು ನನಗೆ, ಇನ್ನೇನು ಬೇಡ. ಓಕೆ, ದಿಸ್ ಈಸ್ 1 ಡಯಾಗ್ರಾಮ್. ಇನ್ನೊಂದು ಡಯಾಗ್ರಾಮು ಹಿಂಗೆ ಬರೀತೀನಿ. ಓಕೆ, ಈಗ ನೋಡಿ ಇಲ್ಲಿ ಎಷ್ಟು ಪಾಯಿಂಟಲ್ಲಿ ಟಚ್ ಆಗ್ತಿದೆ? ದಿಸ್ ಈಸ್ ಯುವರ್ x1 ಪಾಯಿಂಟ್, ಒಂದೇ ಪಾಯಿಂಟು, ವಿಚ್ ಈಸ್ ಆಲ್ಫಾ. ಓಕೆ, ಸೊ ಅದಕ್ಕೆ ರೂಟ್ಸ್ ಎಷ್ಟು? ಆನ್ಸರ್ ಏನು? ರೂಟ್ಸು. ಹೌ ಮೆನಿ ರೂಟ್ಸ್? 1 ರೂಟ್. ಓಕೆ, ಇಲ್ಲಿ ನೋಡಿ ಎಕ್ಸ್ ಆಕ್ಸಿಸ್ ಮೇಲೆ ಟಚ್ ಆಗ್ತಿದೆಯಾ ಮಕ್ಕಳ? ಟಚ್ ಆಗ್ತಿದೆ. ಇಟ್ ಈಸ್ ಪ್ಯಾರಲಲ್, ಬಟ್ ಟಚ್ ಆಗ್ತಾ ಇಲ್ಲ. ಟಚ್ ಆಗಬೇಕು. ಟಚ್ ಆದರೆ ಮಾತ್ರ ನೀವು ಯು ಕ್ಯಾನ್ ಕಾಲ್ ಇಟ್ ಆಸ್. ಇಲ್ಲಿ ಸಿನ್ಸ್ ಇಟ್ ಈಸ್ ನಾಟ್ ಇಟ್ ಈಸ್ ನಾಟ್ ಟಚಿಂಗ್ ಅಟ್ ಎಕ್ಸ್ ಆಕ್ಸಿಸ್, ಯು ಕಾಲ್ ಇಟ್ ಆಸ್ 0. ರೂಟ್ಸ್ ಎಷ್ಟಿದೆ? 0 ಇದೆ. ಯಾಕೆಂದರೆ ಇದು ಕಾನ್ಸ್ಟೆಂಟ್ ಪಾಲಿನಾಮಿಯಲ್, ಕಾನ್ಸ್ಟೆಂಟ್ ಲೈನ್ ಬಂದುಬಿಟ್ಟಿದೆ. ಓಕೆ, ನೆಕ್ಸ್ಟ್ ಈ ಪಾಯಿಂಟಿಗೆ ಬನ್ನಿ. ಓಕೆ, ಇಲ್ಲಿ ಎಷ್ಟು ಟಚ್ ಆಗ್ತಿದೆ? ಎಷ್ಟು ಪಾಯಿಂಟ್ಸಲ್ಲಿ ಟಚ್ ಆಗ್ತಿದೆ? ಒಂದೇ ಪಾಯಿಂಟು. ಓಕೆ, ದೆನ್ ಆನ್ಸರ್ ಈಸ್ ಎಷ್ಟು? 1 ಪಾಯಿಂಟು. ಅರ್ಥ ಆಗ್ತಿದೆಯಾ? ಈಗ ಇನ್ನೊಂದು ಥರ ಕೊಡ್ತೀನಿ. ನೆಕ್ಸ್ಟ್ ವಿಲ್ ಡೂ ಅನದರ್ ಸಮ್. ಎಷ್ಟು ಮಜಾ ಇರುತ್ತೆ ನೋಡಿ, ಇದರಲ್ಲೆಲ್ಲ ಆಟ ಆಡ್ಬೋದು. ಹಿಂಗೆ ಬಂತು ಅಂತ ಅಂದ್ಕೊಳ್ಳಿ. ಎಷ್ಟು ಪಾಯಿಂಟ್ ಹೆಚ್ಚಾಗ್ತಿದೆ ಅನ್ನೋದು ವೆರಿ ಇಂಪಾರ್ಟೆಂಟು. ಓಕೆ, ಈಗ ವೈ ಡ್ಯಾಶು, ಎಕ್ಸ್ ಡ್ಯಾಶು. ಈಗ ನೋಡಿ ಮಕ್ಕಳು, ಇಲ್ಲೊಂದು ಪಾಯಿಂಟಾ? ಕರೆಕ್ಟಾ? ಇದನ್ನು x1 ಅಂತ ಬರೀತೀನಿ, ಆರ್ ಆಲ್ಫಾ ಅಂತ ಬರೀತೀನಿ. ಇಲ್ಲಿ ನೋಡಿ ಇದೊಂದು ಇಂಟರ್ಸೆಕ್ಷನ್ ಪಾಯಿಂಟಾ? ದಿಸ್ ಈಸ್ ಯುವರ್ x2 ಬೀಟಾ ಅಂತ ಬರೀತೀನಿ. ಇಲ್ಲೊಂದು ಪಾಯಿಂಟ್ ಇದೆ ನೋಡಿ ಎಕ್ಸ್ ಆಕ್ಸಿಸ್ ಮೇಲೆ. ಸೊ 3 ಪಾಯಿಂಟ್ಸು. ಎಷ್ಟು? x3 ಇದನ್ನು ಗಾಮಾ ಅಂತ ಬರೀತೀನಿ. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿಲ್ಲ? ಸೊ ಸಿನ್ಸ್ ಇಟ್ ಈಸ್ ಟಚಿಂಗ್ 3 ಪಾಯಿಂಟ್ಸ್ ಇನ್ ಎಕ್ಸ್ ಆಕ್ಸಿಸ್, ಅದಕ್ಕೆ ಎಷ್ಟು ರೂಟ್ಸು? ರೂಟ್ಸ್ ಎಷ್ಟು? ರೂಟ್ಸ್ ಈಸ್ 3 ರೂಟ್ಸ್. ಅರ್ಥ ಆಗ್ತಿದ್ದಿಲ್ಲ? ಎಸ್ ಆರ್ ನೋ? ಆರ್ ಸೊಲ್ಯೂಷನ್ಸ್ ಆರ್ ಝೀರೋಸ್ ಎಷ್ಟು? ಝೀರೋಸು ಇಟ್ ಈಸ್ 3. ಎಸ್ ಆರ್ ನೋ? ಏಬಲ್ ಟು ಅಂಡರ್ಸ್ಟ್ಯಾಂಡ್? ಇಷ್ಟೇ ಮಕ್ಕಳ. ಫಸ್ಟು ನಿಮ್ಮ ಎಕ್ಸಸೈಸಲ್ಲಿ ಇರುವಂಥದ್ದು ಇದೇನು. ಇಷ್ಟು ಅರ್ಥ ಆಗಿದ್ರೆ ಸಾಕು, ಮುಂದಕ್ಕೆ ಆಟ ಆಡ್ಬೋದು. ಓಕೆ.